ಹಾಯ್ ಎಲ್ರಿಗೂ ನಮಸ್ಕಾರ. ಅಬಿಟ್ ಟಾಕ್ಸ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಲ್ಯಾಂಡ್ ಲಾರ್ಡ್ ಸಿನಿಮಾದ ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೇಗಿತ್ತು, ನನಗೇನ್ ಇಷ್ಟ ಆಯ್ತು, ನನಗೇನ್ ಕಷ್ಟ ಆಯ್ತು ಅನ್ನೋದನ್ನ ಈ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜಡೇಶ್ ಕೆ ಹಂಪಿ ಅವರು ಈ ಮುಂಚೆ ಜೆಂಟಲ್ ಮ್ಯಾನ್, ಗುರು ಶಿಷ್ಯರು, ಕಾಟೇರ ಅನ್ನೋಂಥ ಸಿನಿಮಾಗಳನ್ನ ಮಾಡಿ ಗೆದ್ದಿದ್ದಾರೆ. ಸೊ ಜಡೇಶ್ ಅವರಿಗೆ ನಮ್ಮ ಮಣ್ಣಿನ ಕತೆ ಮಾಡೋದ್ರಲ್ಲಿ ಒಂದು ಒಳ್ಳೆ ಗ್ರಿಪ್ ಇದೆ ಅಂತಾನೆ ಹೇಳ್ಬೋದು. ಸೊ ಅದೇ ಪ್ರಯತ್ನ ಈ ಸಿನಿಮಾದಲ್ಲೂ ಆಗಿದೆ ಮತ್ತು ಈ ಸಿನಿಮಾದಲ್ಲೂ ಕೂಡ ಒಂದು ಅಪ್ಪಟ ಮಣ್ಣಿನ ಕತೆನ ಹೇಳಿ ಜಡೇಶ್ ಅವರು ಮತ್ತೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇದುವರೆಗೂ ನಾವು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಕಡೆಯ ಭಾಷೆಗಳನ್ನು ನೋಡಿದೀವಿ. ಅಂದ್ರೆ ಮಂಡ್ಯ ಭಾಗದ ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ ಮತ್ತು ಕರಾವಳಿ ಪ್ರದೇಶಗಳ ಕನ್ನಡ, ಈ ಎಲ್ಲಾ ಜಾಗಗಳ ಕನ್ನಡ ಭಾಷೆಗಳನ್ನ ನಮ್ಮ ಸಿನಿಮಾಗಳಲ್ಲಿ ಆಲ್ರೆಡಿ ಬಳಸಿದ್ರು. ಆದ್ರೆ ಫಸ್ಟ್ ಟೈಮ್ ಕೋಲಾರ್ ಕನ್ನಡನ ನಮ್ಮ ಕನ್ನಡ ಸಿನಿಮಾದಲ್ಲಿ ಬಳಸಿದ್ದಾರೆ. ಸೊ ಫಸ್ಟ್ ಟೈಮ್ ಕೋಲಾರ್ ಭಾಗದ ಒಂದು ಕನ್ನಡ ಒಂದು ಹೊಸ ವೈಬ್ಸ್ ಅನ್ನೇ ಕೊಡುತ್ತೆ ಥಿಯೇಟರ್ ಅಲ್ಲಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಒಂದು ಮೇನ್ ಸ್ಟ್ರೆಂತ್ ಅಂದ್ರೆ ಅದು ಕತೆ ಮತ್ತೆ ಕ್ಯಾರೆಕ್ಟರ್ಗಳು. ಸೊ ಈ ಸಿನಿಮಾದ ಕತೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳೋದಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿರ್ತೀರ. ಇನ್ನು ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿನ ಪ್ರತಿ ಕ್ಯಾರೆಕ್ಟರ್ಸ್ ಅವರಿಗೆ ಕೊಟ್ಟಂತ ಒಂದು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಅದರಲ್ಲೂ ದುನಿಯಾ ವಿಜಯ್ ಅವರಂತೂ ತುಂಬಾ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ಪ್ರೀವಿಯಸ್ 2 ಸಿನಿಮಾಗಳಲ್ಲಿ ಅವರು ತುಂಬಾ ಸ್ಟೈಲಿಶ್ ಆಕ್ಟರ್ ಆಗಿ ಕಾಣಿಸಿದ್ರು. ಆದ್ರೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಟೋಟಲಿ ಒಂದು ಹೊಸ ಗೆಟಪ್ ಅನ್ನ ಹಾಕಿ ಮತ್ತೆ ಆ ಗೆಟಪ್ ಗೆ ತಕ್ಕಂತೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸಿನಿಮಾದ ಒಂದು ಮೇನ್ ಹೈಲೈಟ್ ಅಂದ್ರೆ ಅದು ದುನಿಯಾ ವಿಜಯ್ ಅವರ ಪರ್ಫಾರ್ಮೆನ್ಸ್. ಮತ್ತು ಉಳಿದಿರುವಂತ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಅವರಿಗೆ ಸಿಕ್ಕಿರುವಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಉಮಾಶ್ರೀ ಅವರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಾ, ಅವ್ರು ಯಾವಾಗೆಲ್ಲ ಸ್ಕ್ರೀನ್ ಮೇಲೆ ಬರ್ತಾರೆ ಆಲ್ರೆಡಿ ಒಂದು ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಆಗೋಗಿರುತ್ತೆ ಅವ್ರ ಕಡೆಯಿಂದ. ಮತ್ತು ರಚಿತಾ ರಾಮ್ ಅವರು ಕೂಡ ಅವರಿಗೆ ಸಿಕ್ಕಂತ ಒಂದು ಪಾತ್ರವನ್ನು ತುಂಬಾ ಚೆನ್ನಾಗಿನೇ ನಿರ್ವಹಿಸಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ವಿಜಯ್ ಅವರು ಇದೇ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿದ್ದು. ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಿತ್ತು. ಅಂಡ್ ಈ ಸಿನಿಮಾದ ಮತ್ತೊಂದು ಹೈಲೈಟ್ ಪಾಯಿಂಟ್ ಏನಂದ್ರೆ, ಈ ಯಾವ ಕ್ಯಾರೆಕ್ಟರ್ಗಳು ಕೂಡ ಸುಮ್ಮನೆ ಜಸ್ಟ್ ಫಾರ್ ದ ನೇಮ್ ಸೇಕ್ ಅಂತ ಹೇಳಿ ಬರೋದಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸಮೇತ ಒಂದು ಸರಿಯಾದ ಆರ್ಕ್ ಅನ್ನ ಕೊಟ್ಟಿದ್ದಾರೆ, ಒಂದು ಸರಿಯಾದ ಒಂದು ವೇಟೆಡ್ ಆಗಿರುವಂತಹ ಒಂದು ಪಾತ್ರವನ್ನೇ ಬರೆದಿದ್ದಾರೆ. ಅಂಡ್ ಈ ಸಿನಿಮಾದ ಮತ್ತೊಂದು ಪ್ಲಸ್ ಅಂದ್ರೆ ಅದು 80s 90s ಗಳ ಸೆಟ್ ಅನ್ನ ತುಂಬಾ ಒರಿಜಿನಲ್ ಆಗಿ ಕಾಣೋ ತರ ಒಂದು ಸೆಟಪ್ ಅನ್ನ ಹಾಕಿದ್ದಾರೆ. ಅಷ್ಟು ಚೆನ್ನಾಗಿ ಈ ಸಿನಿಮಾದ ಒಂದು ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿ ನಡೆದಿದೆ. ಇನ್ನು ಮಾಸ್ತಿ ಅವರ ಬರವಣಿಗೆ ಬಗ್ಗೆ ಹೇಳ್ಬೇಕಾ, ಮಾಸ್ತಿ ಕನ್ನಡದ ಆಸ್ತಿ ಅಂತ ಸುಮ್ನೆ ಹೇಳೋದಿಲ್ಲ. ಅವ್ರು ಬರೆದಿರುವಂತಹ ಪ್ರತಿ ಡೈಲಾಗು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಅವರ ಸಂಭಾಷಣೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪ್ಲಸ್ ಅಂತಾನೆ ಹೇಳ್ಬೋದು. ಇನ್ನು ಅಜನೇಶ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಅದರಲ್ಲೂ ಬಿಜಿಎಂ ಒಂದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸಾಂಗ್ ಗಳೆಲ್ಲ ಓಕೆ ಅಂತ ಹೇಳ್ಬೋದು. ಆದ್ರೆ ನಿಂಗವ್ವ ನಿಂಗವ್ವ ಅನ್ನೋ ಸಾಂಗ್ ಅದು ನನಗೆ ಒಂದ್ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಅಂಡ್ ದುನಿಯಾ ವಿಜಯ್ ಅವರ ಮೇನ್ ಸ್ಟ್ರೆಂತ್ ಅಂದ್ರೆ ಅದು ಅವರ ಆಕ್ಷನ್ಸ್. ಸೊ ಈ ಸಿನಿಮಾದಲ್ಲಿ ಅವರ ಆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಮತ್ತು ಆಕ್ಷನ್ಸ್ ಗೆ ಮಾಡಿರುವಂತಹ ಒಂದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಅಂಡ್ ಇದ್ರ ಮೂಲಕ ಜಡೇಶ್ ಅವರು ಇಂತಹ ಒಂದು ಹಳ್ಳಿ ಸೊಗಡಿನ ಕಥೆಗಳಲ್ಲೂ ಕೂಡ ಒಂದು ಹೈ ಕೊಡುವಂತಹ ಸೀನ್ಸ್ ಆಗ್ಲಿ ಅಥವಾ ಎಲಿವೇಟ್ ಮಾಡುವಂತಹ ಒಂದು ಮಾಸ್ ಸೀನ್ ಗಳನ್ನ ಕೂಡ ಬರೀಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ವರ್ಕ್ ಆಗದೆ ಇರುವಂತಹ ವಿಷಯಗಳು ಅಂತ ಅಷ್ಟೇನ್ ಜಾಸ್ತಿ ಇಲ್ಲ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿನೇ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ಆದ್ರೆ ಸೆಕೆಂಡ್ ಹಾಫ್ ಎಲ್ಲೋ ನಮಗೆ ಆಲ್ರೆಡಿ ಪ್ಲಾಟ್ ಗೊತ್ತಾದಾಗ ಕತೆ ಮುಂದೆ ಇನ್ನೇನ್ ನಡೆಯುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಾದ್ಮೇಲೆ ಕತೆ ಇನ್ನೆಲ್ಲೋ ಮುಂದೆ ಹೋಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ಫಿಲ್ಲರ್ಸ್ ಹಾಕಿದ್ದಾರೆ, ಬಟ್ ಅದು ಎಂಟರ್ಟೈನಿಂಗ್ ಆಗಿದೆ, ಆದ್ರೂ ಕೂಡ ಕತೆ ಇನ್ನು ಸ್ವಲ್ಪ ಮುಂದೆ ಹೋಗ್ದಂಗೆ ಅಲ್ಲೇ ರೌಂಡ್ ಹೊಡೆಯುತ್ತೆ ಅಂತಾನು ಅನ್ಸುತ್ತೆ. ಅಂಡ್ ಇನ್ನೊಂದು ಪಾಯಿಂಟ್, ಇದು ನೆಗೆಟಿವ್ ಅಲ್ಲ, ಬಟ್ ಆದ್ರೂ ನನಗೆ ಅನ್ಸೋದು ರಾಜ್ಬಿ ಶೆಟ್ಟಿ ಅವರೇ ಈ ಪಾತ್ರಕ್ಕೆ, ಈ ವಿಲನ್ ಪಾತ್ರಕ್ಕೆ ಯಾಕೆ ಬೇಕಿತ್ತು ಅಂತ ಹೇಳಿ ನನಗೆ ಗೊತ್ತಾಗಲ್ಲ. ಅಂದ್ರೆ ಜಡೇಶ್ ಅವರು ಇಂಟರ್ವ್ಯೂಸ್ ಗಳಲ್ಲಿ ಹೇಳ್ತಾರೆ, ನಾನು ರಾಜ್ಬಿ ಶೆಟ್ಟಿ ಅವರು ಈ ಪಾತ್ರಕ್ಕೆ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಬಹುಶಃ ನಾನು ಈ ಸಿನಿಮಾನ ಮಾಡೋದೇ ಒಂದು ಡೌಟ್ ಇತ್ತು ಅಂತ ಹೇಳಿ ಹೇಳ್ತಾರೆ. ಆದ್ರೆ ನನಗೆ ಅನ್ಸೋದು ರಾಜ್ಬಿ ಶೆಟ್ಟಿ ಅವರೇ ಈ ವಿಲನ್ ಪಾತ್ರಕ್ಕೆ ಬೇಕಿತ್ತು ಅಂತ ಅಷ್ಟೊಂದು ಜಸ್ಟಿಫಿಕೇಶನ್ ಏನ್ ಕಾಣಿಸ್ಲಿಲ್ಲ. ಅಷ್ಟು ಬಿಟ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಕತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ಮಣ್ಣಿನ ಕಥೆಯನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಜಡೇಶ್ ಅವರು ಅಂತಾನೆ ಹೇಳ್ಬೋದು. ಸೊ ಫ್ಯಾಮಿಲೀಸ್ ಎಲ್ಲ ಜೊತೆಲಿ ಕುತ್ಕೊಂಡು ನೋಡುವಂತಹ ಒಂದು ಡ್ರಾಮಾ ಇದೆ ಮತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಜನನ್ನ ಎಜುಕೇಟ್ ಮಾಡೋಕೆ ಟ್ರೈ ಮಾಡಿರುವಂತಹ ಒಂದು ಪಾಯಿಂಟ್ ಏನಿದೆ ಅದು ತುಂಬಾ ವೇಟೇಜ್ ಅನ್ನ ಕೊಡುತ್ತೆ ಈ ಸಿನಿಮಾಗೆ. ಸೊ ನನ್ನ ಪ್ರಕಾರ ಈ ಸಿನಿಮಾ ಒಂದು ಡೀಸೆಂಟ್ ಮತ್ತೆ ಗುಡ್ ವಾಚ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಿವ್ಯೂ. ಸೊ ಯಾರ್ಯಾರು ಲ್ಯಾಂಡ್ ಲಾರ್ಡ್ ಸಿನಿಮಾನ ಆಲ್ರೆಡಿ ನೋಡಿದೀರಾ, ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.